ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಪ್ರಶ್ನೆಗಳು ಕ್ವಿಜ್ ಅಂತಲೇ ಅಂದ್ಕೊಳ್ಳಿ. ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರುವಂತಹ TET ಪರೀಕ್ಷೆ ಆಗಿರ್ಬೋದು, ಹಾಗೆ HSTR GPSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಮತ್ತು ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಒಳಗೊಂಡಿರುತ್ತೆ ಅಂತ ಹೇಳ್ತಾ, ಸೊ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ದ್ವಿಸದನಗಳ ಶಾಸನ ಸಭೆಯನ್ನು ಹೊಂದಿರುವಂತಹ ರಾಜ್ಯಗಳು ಯಾವುದು ಅಂತ. ಯಾವ ರಾಜ್ಯಗಳು ದ್ವಿಸದನ ಶಾಸನ ಸಭೆಯನ್ನು ಹೊಂದಿದ್ದಾವೆ ಅಂತ ಹೇಳಿಬಿಟ್ಟು ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪಶ್ಚಿಮ ಬಂಗಾಳ, ಪಂಜಾಬ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹಾಗೆ ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಮೇಘಾಲಯ, ತಮಿಳುನಾಡು, ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ, ಜಮ್ಮು ಮತ್ತು ಕಾಶ್ಮೀರ. ಸೊ ಯಾವ ರಾಜ್ಯಗಳಲ್ಲಿ ದ್ವಿಸದನ ಶಾಸನ ಸಭೆಯನ್ನು ನಾವು ನೋಡ್ತೀವಿ ಅಂತ. ಸೊ ಇವಾಗ ನೀವು ಆನ್ಸರ್ನ ಗೆಸ್ ಮಾಡಿದ್ದೀರಾ ಅಲ್ಲ. ಸೊ ನಾನು ಆನ್ಸರ್ನ ಹೇಳ್ತೀನಿ. ಆಪ್ಷನ್ 4 ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಜಮ್ಮು ಮತ್ತು ಕಾಶ್ಮೀರ ಏನಿದೆ, ಈ 4 ರಾಜ್ಯಗಳು ಏನು ದ್ವಿಸದನ ಶಾಸನ ಸಭೆಯನ್ನು ಹೊಂದಿರತಕ್ಕಂತಹ ರಾಜ್ಯಗಳಾಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ 4 ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, 2ನೇ ಪ್ರಶ್ನೆ ನೋಡಿ. ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕರೆದುಕೊಂಡು ಹೋಗಲು ಬಯಸುತ್ತೀರಿ? ನೀವು ಒಬ್ಬರು ಹಿಸ್ಟ್ರಿ ಟೀಚರ್ ಆಗಿದ್ದರೆ ನಿಮ್ಮ ಸ್ಟೂಡೆಂಟ್ಸ್ನ ಯಾವ ಜಾಗಗಳಿಗೆ ಟೂರ್ಗೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀರಾ, ಒನ್ ಡೇ ಪಿಕ್ನಿಕ್ಗೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಯಾಣ, ಮಂಗಳೂರು ಬೀಚ್, ಹಂಪೆ, ಹಟ್ಟಿ, ಚಿನ್ನದ ಗಣಿ ಅಂತ ಇದೆ. ಸೊ ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ತೀರಾ ಹಾಗಾದರೆ? ಹತ್ತಿರದಲ್ಲೇ ಇರುವಂತಹ, ನಮ್ಮ ರಾಜ್ಯದಲ್ಲೇ ಇರತಕ್ಕಂತಹ ಹಂಪೆಗೆ ನಾವು ಏನು ಮಾಡ್ತೀವಿ, ಇತಿಹಾಸ ಶಿಕ್ಷಕರಾಗಿದ್ದವರು ಹಂಪೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿನ ಒಂದು ಇತಿಹಾಸವನ್ನು, ಅಲ್ಲಿನ ಒಂದು ಆಡಳಿತದ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳ್ತಕ್ಕಂತಹ ಅವಕಾಶ ನಮಗೆ ಸಿಗೋದ್ರಿಂದ ಸೊ ಇತಿಹಾಸ ಶಿಕ್ಷಕರು ಆಬ್ವಿಯಸ್ಲಿ ಹಂಪೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದ ಆನ್ಸರ್ ಆಗಿರುತ್ತೆ ಇಲ್ಲಿ. ನೆಕ್ಸ್ಟು 3ನೇ ಪ್ರಶ್ನೆ. ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು. ಈ ಒಂದು ಪ್ರದೇಶವನ್ನು ಇವಾಗ ಏನಂತ ಹೇಳಿ ಕರೀತಾರೆ ಅಥವಾ ಏನಂತ ಕರಿತಿದ್ರು ಅಂತ ಹೇಳಿ ಪ್ರಶ್ನೆ ಆಗಿರೋವಂಥದ್ದು. ಸೊ 3ನೇ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನು ಈ ರೀತಿ ಕೊಟ್ಟಿದ್ದಾರೆ. 3ನೇ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡಿದ್ರಿ ಅಂತ ಭಾವಿಸ್ತಾ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ 2 ಆರ್ಯವರ್ತ ಅಂತ ಹೇಳಿ ಕರೀತಾರೆ ಅಂತ. ಸೊ ಭರತ ಅನ್ನುವಂತಹ ಒಂದು ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಮತ್ತು ಯಮುನಾ ಪ್ರದೇಶದಲ್ಲಿ ನೆಲೆಸಿರುತ್ತೆ. ಈ ಒಂದು ಪ್ರದೇಶವನ್ನು ಆರ್ಯವರ್ತ ಅಂತ ಹೇಳಿ ಕರೀತಾರೆ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ. ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಯಾವುದು ಅಂತ ಕೇಳಿದ್ದಾರೆ. ಸೊ ಇವ್ಯಾಲ್ಯುವೇಷನ್ಗೆ ಬದಲು ಏನು ಮಾಡಿದ್ದಾರೆ ಅಂತಂದರೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ಒಂದು ವಿನೂತನ ಕಾರ್ಯಕ್ರಮ ಯಾವುದು ಅಂತ. ಆಪ್ಷನ್ ABCD 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆಯನ್ನು ನೀವು ಆಯ್ಕೆ ಮಾಡಿದ್ದೀರಾ ಅಂತ ಭಾವಿಸ್ತಾ ಆಪ್ಷನ್ 4 ಏನಿದೆ ಸೆಮಿಸ್ಟರ್ ಪದ್ಧತಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಶ್ರೇಣಿ ಪದ್ಧತಿ ಅಂತ ಬಂದಾಗ, ಶ್ರೇಣಿ ವ್ಯವಸ್ಥೆ ಅಂತ ಬಂದಾಗ ಸೆಮಿಸ್ಟರ್ ಪದ್ಧತಿ ಇದು ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ಒಂದು ವಿನೂತನ ಕಾರ್ಯಕ್ರಮ ಅಂತ ಹೇಳ್ಬೋದು. ಮುಂಚೆ ಏನಿತ್ತು ಮೌಲ್ಯಮಾಪನ ಮಾಡ್ತಾ ಇದ್ರು. ಸೊ ಇವಾಗ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ಒಂದು ವಿನೂತನ ಕಾರ್ಯಕ್ರಮ ಅಂತಂದರೆ ಸೆಮಿಸ್ಟರ್ ಪದ್ಧತಿ ಆಗಿರುತ್ತೆ. ಇನ್ನು 5ನೇ ಪ್ರಶ್ನೆ. ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡಲಾಗುವುದು. ಪ್ರಶ್ನೆ ಇನ್ನೊಂದ್ಸಲ ಓದ್ತೀನಿ. ಸಮಾಜ ವಿಜ್ಞಾನವನ್ನು ನಾವು ಏನು ಮಕ್ಕಳಿಗೆ ಟೀಚ್ ಮಾಡ್ತೀವಲ್ವಾ, ಟೀಚ್ ಮಾಡೋದಕ್ಕೆ, ಬೋಧಿಸೋದಕ್ಕೆ ಬಳಸುವಂತಹ ಈ ಒಂದು ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ನಾವು ಏನು ಮಾಡ್ತೀವಿ, ಮಕ್ಕಳಿಗೆ ಪ್ರೊವೈಡ್ ಮಾಡ್ತೀವಿ. ಯಾವ ಸನ್ನಿವೇಶ ಅದು ಅಂತ ಕೇಳಿದ್ದಾರೆ. ಆಪ್ಷನ್ ABCD 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಯೋಜನಾ ಪದ್ಧತಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ. ಇದು ಏನಪ್ಪ ಅಂತಂದರೆ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ, ಅಂದರೆ ಹೊಂದಿಸಿ ಬರೆಯಿರಿ. ಪಟ್ಟಿ A ಮತ್ತು ಪಟ್ಟಿ B ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಪಟ್ಟಿ A ನಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಚೀನಾ, ಅಮೆರಿಕ, ಆಸ್ಟ್ರೇಲಿಯಾ, ರಷ್ಯಾ. ಪಟ್ಟಿ B ನಲ್ಲಿ ವರ್ಲ್ಪೂಲ್, ಅದು ಕನ್ನಡದಲ್ಲಿ ವಿರ್ಲ್ಪೂಲ್ ಅಂತ ಕೊಟ್ಟಿದ್ದಾರೆ. ವರ್ಲ್ಪೂಲ್, ವಿಲ್ಲಿ, ಟೈಫೂನ್, ಹರಿಕೇನ್ ಅಂತ ಇದೆ. ಸೊ ಈ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ. ಸೊ ಏನಿರ್ಬೋದು ಹಾಗಾದರೆ ಇದಕ್ಕೆ ಆನ್ಸರು? ಎಷ್ಟನೇ ಪ್ರಶ್ನೆ ಇದು? 6ನೇ ಪ್ರಶ್ನೆ. ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು? ಆಪ್ಷನ್ 1. ಸೊ ಇದನ್ನು ನಾವು ಮ್ಯಾಚ್ ಮಾಡ್ತಾ ಹೋಗೋಣ ಇಲ್ಲಿ. ಸೊ ಚೀನಾ C ಅಂತ ಕೊಟ್ಟಿದ್ದಾರೆ, ಟೈಫೂನ್. ಅಮೇರಿಕಾ D ಅಂತ ಕೊಟ್ಟಿದ್ದಾರೆ, ಹರಿಕೇನ್. ಆಸ್ಟ್ರೇಲಿಯಾ
ಏನು ಮೂರನೇದಕ್ಕೆ ಬಿ ಅಂತ ಕೊಟ್ಟಿದ್ದಾರೆ. ಬಿ ಅಲ್ಲಿ ಏನಿದೆ ವಿಲ್ಲೀಸ್. ಹಾಗೆಯೇ ರಷ್ಯಾ ಏನು ಕೊಟ್ಟಿದ್ದಾರೆ ಎ ಅಂತ ಕೊಟ್ಟಿದ್ದಾರೆ ವರ್ಲ್ಪೂಲ್. ಸೊ ಈ ಒಂದು ಆರ್ಡರ್ ಏನಿದೆ ಕರೆಕ್ಟ್ ಆಗಿರುವಂತಹ ಒಂದು ಆರ್ಡರ್ ಆಗಿರುತ್ತೆ. ನೀವು ಪಾಸ್ ಮಾಡಿ ವಿಡಿಯೋನ ಮ್ಯಾಚ್ ಮಾಡ್ಕೊತ ನೀವು ಹೋಗ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಏನು ಕಾರಣ, ಏನಕ್ಕೆ ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಅಂತ ಹೇಳಿ ಕರೀತಾರೆ? ನೋಡಿ, ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಾಗಿರ್ಬೋದು? ಆಪ್ಷನ್ 1, ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರೋದ್ರಿಂದ ಭೂಮಿಯ ಒಂದು ಕೇಂದ್ರ ವಲಯವನ್ನು ಏನಂತ ಹೇಳಿ ಕರೀತಾರೆ? ನಿಫೆ ಅಂತ ಹೇಳಿ ಕರೀತಾರೆ. ಸೊ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರೋದ್ರಿಂದ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, 8ನೇ ಪ್ರಶ್ನೆ, ಇತಿಹಾಸ ಶಿಕ್ಷಕರು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿಯನ್ನು ಬಳಸಬೇಕು. ಎಷ್ಟನೇ ಪ್ರಶ್ನೆ ಇದು? 8ನೇ ಪ್ರಶ್ನೆ. ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ. ಒಬ್ಬ ಹಿಸ್ಟ್ರಿ ಟೀಚರ್ ಆಗಿದ್ದರೆ ನೀವು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬಿಲ್ಡ್ ಮಾಡೋದಕ್ಕೆ ನಾವು ಯಾವ ರೀತಿಯಾದಂತಹ ಒಂದು ಬೋಧನಾ ವಿಧಾನವನ್ನು ಬಳಸಬೇಕು ಅನ್ನೋದು ಪ್ರಶ್ನೆ. ಸೊ 4 ಆಯ್ಕೆಗಳಲ್ಲಿ ಯಾವುದಾಗಿರ್ಬೋದು ಸರಿಯಾದ ಉತ್ತರ? ಆಪ್ಷನ್ ಎ, ಉಪನ್ಯಾಸ ಪದ್ಧತಿಯನ್ನು ನಾವು ಬೋಧನೆಯಲ್ಲಿ ಅಂದರೆ ನಾವು ಟೀಚ್ ಮಾಡಬೇಕಾದ್ರೆ ಬಳಸೋದ್ರಿಂದ ಮಕ್ಕಳಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ನಿರೂಪಣಾ ಶೈಲಿಯನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆಪ್ಷನ್ ಎ, ಉಪನ್ಯಾಸ ವಿಧಾನ ಅಥವಾ ಉಪನ್ಯಾಸ ಪದ್ಧತಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 9ನೇ ಪ್ರಶ್ನೆ ನೋಡಿ, ಇತಿಹಾಸ ಶಿಕ್ಷಕರು ತರಗತಿಯಲ್ಲಿ ಭೂಪಟವನ್ನು ಬಳಸೋದ್ರ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸ್ಬೋದು. ಸೊ ಹಿಸ್ಟ್ರಿ ಟೀಚರ್ ಅಂತಾದ್ಮೇಲೆ ಆಬ್ವಿಯಸ್ಲಿ ಮ್ಯಾಪ್ಸ್ಗಳನ್ನು ಬಳಸ್ತೀವಿ. ಯಾಕಂತಂದರೆ ಮಕ್ಕಳಿಗೆ ಯಾವ್ಯಾವ ಜಾಗ ಯಾವ್ಯಾವ ರಾಷ್ಟ್ರ ಅನ್ನೋದನ್ನು ನಾವು ಮ್ಯಾಪ್ಗಳ ಮುಖಾಂತರ ತಿಳಿಸಿ ಹೇಳಬೇಕಾಗತ್ತೆ. ಸೊ ಭೂಪಟವನ್ನು ಬಳಸೋದ್ರ ಮುಖಾಂತರ ನಾವು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯಾದಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಪ್ರಶ್ನೆ. ನೋಡಿ, ಇಲ್ಲಿ ಆಪ್ಷನ್ ಎ, ಬಿ, ಸಿ, ಡಿ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ, ಸ್ಥಳ ಪ್ರಜ್ಞೆಯ ಸಾಮರ್ಥ್ಯವನ್ನು ನಾವು ಭೂಪಟವನ್ನು ಬಳಸೋದ್ರ ಮುಖಾಂತರ ಏನು ಮಾಡ್ಬೋದು? ಮಕ್ಕಳಲ್ಲಿ ಈ ಒಂದು ಸಾಮರ್ಥ್ಯವನ್ನು ಬೆಳೆಸ್ಬೋದು ಅಂತ ಹೇಳಿ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ, ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿ ಉತ್ಪನ್ನಗಳಿವು ಅಂತ ಪ್ರಶ್ನೆ ಇದೆ. ಪ್ರಶ್ನೆ ಇನ್ನೊಂದ್ಸಲ ಓದ್ತೀನಿ. ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗ್ತಾ ಇರತಕ್ಕಂತಹ ಒಂದು ಕೃಷಿ ಉತ್ಪನ್ನಗಳು ಯಾವ್ಯಾವುದು ಅನ್ನೋದು ಪ್ರಶ್ನೆ. ಸೊ 10ನೇ ಪ್ರಶ್ನೆಗೆ ಏನಿರ್ಬೋದು ಹಾಗಾದರೆ ಉತ್ತರ? ನೋಡಿ, ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ, ಸೆಣಬು, ಹತ್ತಿ, ಕಾಫಿ, ಸಾಂಬಾರು ಪದಾರ್ಥ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ, ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗತ್ತೆ? ಹಿಸ್ಟ್ರಿ ಟೀಚರ್ಸ್ಗೆ ಯಾವ ಒಂದು ಅಂದರೆ ಯಾವ ಸಬ್ಜೆಕ್ಟ್ ನಾವು ಟೀಚ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ ಎ, ಬಿ, ಸಿ, ಡಿ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಯಾವುದು? ಸಾಹಿತ್ಯ, ಲಿಟರೇಚರ್. ನಮಗೆ ಹಿಸ್ಟ್ರಿನಲ್ಲಿ ಇತಿಹಾಸ ಬೋಧನೆಗೆ ಈ ಒಂದು ವಿಷಯ, ಸಾಹಿತ್ಯ ವಿಷಯ ನಮಗೆ ಹೆಲ್ಪ್ ಆಗುತ್ತೆ. ಭೌತಶಾಸ್ತ್ರನೂ ಆಗಲ್ಲ, ಅರ್ಥಶಾಸ್ತ್ರನೂ ಆಗಲ್ಲ, ರಸಾಯನಶಾಸ್ತ್ರ ಕೂಡ ಆಗಲ್ಲ. ಸೊ ಸಾಹಿತ್ಯ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ 11ನೇ ಪ್ರಶ್ನೆಗೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 12ನೇ ಪ್ರಶ್ನೆ, ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳೋದ್ರ ಮುಖಾಂತರ ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸುವಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಉದ್ದೇಶಗಳು 4 ಉದ್ದೇಶಗಳನ್ನ ಕೊಟ್ಟಿದ್ದಾರೆ. ಅನ್ವಯ ಆಗಿರಬಹುದು, ಕೌಶಲ ಆಗಿರ್ಬೋದು, ಜ್ಞಾನ, ತಿಳುವಳಿಕೆ. ಎಷ್ಟನೇ ಪ್ರಶ್ನೆ? 12ನೇ ಪ್ರಶ್ನೆ. ಸೊ ಯಾವ ಉದ್ದೇಶ ಗೆಸ್ ಮಾಡಿ ಆಯ್ತಲ್ಲ? ಆಪ್ಷನ್ 3 ಜ್ಞಾನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 13ನೇ ಪ್ರಶ್ನೆ, ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ. ಸೊ ಭಕ್ತಿ ಚಳುವಳಿ ಏನಾಗಿತ್ತಲ್ಲ ಅದರ ಪರಿಣಾಮ ಏನಾಯಿತು ಅಂತ ಹೇಳಿ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಎ, ಬಿ, ಸಿ, ಡಿ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಸೊ ನೀವು ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಆಪ್ಷನ್ ಬಿ ಏನಿದೆ, ಭಾರತದ ಪ್ರಾದೇಶಿಕ ಭಾಷೆಗಳು ಏನಾಗ್ತವೆ? ವಿಕಾಸಗೊಳ್ತಾ ಹೋಗ್ತವೆ. ಸೊ ಭಕ್ತಿ ಚಳುವಳಿಯ ಪರಿಣಾಮ ಅಂತ ಬಂದಾಗ ಭಾಷೆಗಳ ವಿಕಾಸ ಅನ್ನೋದನ್ನ ನೀವು ಯಾವ ಕಾರಣಕ್ಕೂ ಮರಿಬಾರದು. ಸೊ ಪ್ರಾದೇಶಿಕ ಭಾಷೆಗಳು, ಭಾರತದ ಪ್ರಾದೇಶಿಕ ಭಾಷೆಗಳ ಒಂದು ವಿಕಾಸ ಭಕ್ತಿ ಚಳುವಳಿಯ ಪರಿಣಾಮದಿಂದ ಆಗಿರುವಂಥದ್ದು. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನವು ಹೇಗಿರಬೇಕು ಅಂತ ಕೇಳಿದ್ದಾರೆ. ಸೊ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ಕ್ಲಾಸಸ್ಸಲ್ಲಿ ನಾವು ಇವ್ಯಾಲ್ಯುವೇಷನ್ ಮಾಡ್ತೀವಲ್ವಾ, ಸೊ ಹೇಗಿರಬೇಕು, ಯಾವ ರೀತಿಯಾಗಿರಬೇಕು ಅಂತ ಹೇಳಿ ಪ್ರಶ್ನೆ ಕೇಳಿರೋವಂಥದ್ದು. ನೋಡಿ, ಆಪ್ಷನ್ ಎ, ಬಿ, ಸಿ, ಡಿ 4 ಆಯ್ಕೆಗಳಲ್ಲಿ
ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ 4 ಸಾಮರ್ಥ್ಯ ಆಧಾರಿತವಾಗಿರಬೇಕು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದು ಬಹಳ ಈಸಿ ಪ್ರಶ್ನೆ, ತುಂಬ ಸಲ ರಿಪೀಟೆಡ್ ಆಗಿರ್ತಕ್ಕಂತಹ ಪ್ರಶ್ನೆ ಕೂಡ ಹೌದು. ಆಪ್ಷನ್ ನೋಡಿ ಇಲ್ಲಿ ABCD 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನ ಹಾಗೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.